ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಅಜ್ಜಿ ಅಕ್ಕಿ ಹಪ್ಪಳನ ಮಾಡ್ತಾಯಿದ್ರು. ನೋಡಿ, ನಮ್ಮ ಕಡೆ ಎಲ್ಲ ಅಕ್ಕಿ ಹಪ್ಪಳನ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಹಳ್ಳಿ ಸೈಡೆಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಈ ಹಪ್ಪಳ, ಹಲಸಿನಕಾಯಿ ಹಪ್ಪಳ ಮತ್ತು ಹಲಸಿನಕಾಯಿ ಚಿಪ್ಸ್ ಎಲ್ಲ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ನಾ ಮೊನ್ನೆ ಹೋದಾಗ ಅಕ್ಕಿ ಹಪ್ಪಳನ ಮಾಡ್ತಾಯಿದ್ರು. ಇಲ್ಲಿ ಒಂದು ಬಟ್ಟೆ ಮೇಲೆ ಹಪ್ಪಳನೆಲ್ಲ ಒಣಗ್ಲಿಕ್ಕೆ ಹಾಕಿಟ್ಟಿದ್ರು. ನೋಡಿ, ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಅದು ಎಣ್ಣೆಲಿ ಫ್ರೈ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಪ್ಪ ಹಲಸಿಕಾಯಿ ಕಟ್ ಮಾಡಿದ್ರು. ನಮ್ಮನೆದೇ ಹಲಸಿಕಾಯಿ ತಿಂತಾ ಇದ್ದೀವಿ. ನಾನು ಅಮ್ಮನ ಮನೆಯಿಂದ ಮನೆಗೆ ಬರಬೇಕಿದ್ರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ಮಾವಿನಕಾಯಿಯನ್ನು ತಗೊಂಡು ಬಂದಿದ್ದೆ. ಇವಾಗ ಉಪ್ಪಿನಕಾಯಿ ಹಾಕುವ ಅಂತ ಹೇಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಟ್ಟಿಂಗ್ ಬೋರ್ಡು ಮತ್ತು ಚಾಕುನೆಲ್ಲ ಒಣ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಉಪ್ಪಿನಕಾಯಿ ಹಾಕಬೇಕಿದ್ರೆ ಎಲ್ಲೂ. ಹಾಗಾಗಿ ಡಬ್ಬಿ ಮತ್ತು ಕಟ್ಟಿಂಗ್ ಬೋರ್ಡು, ಚಾಕು ಎಲ್ಲದನ್ನು ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಒಂದು ಡ್ರಾಪು ನೀರು ಎಲ್ಲೂ ಇರಬಾರ್ದು ಉಪ್ಪಿನಕಾಯಿ ಹಾಕಬೇಕಿದ್ರೆ. ಒಂದು ಸ್ವಲ್ಪ ಏನಾದರೂ ನೀರು ತಾಗಿದ್ರೂ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಆದಷ್ಟು ನೀರು ಇಲ್ಲದೇ ಇರೋ ಥರ ನಾವು ಒರೆಸ್ಕೋಬೇಕು. ಇವಾಗ ಡಬ್ಬಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಪೀಸೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಒಂದು
2-3 ಸ್ಪೂನು ಎಷ್ಟಿದೆ ಮಾವಿನಕಾಯಿ ಅಂತೇಳಿ ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಅದನ್ನು 1 ಗಂಟೆಗಳ ಕಾಲ ಹಾಗೆ ಬಿಡ್ತೀನಿ. ಅಷ್ಟರ ಮೇಲೆ ಅದಕ್ಕೆ ಮಸಾಲೆನ ಸೇರಿಸ್ಕೊಳ್ತೀನಿ. ಉಪ್ಪಿನಕಾಯಿ ಮಸಾಲೆಗೆ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನು ಓಂಕಾಳು ಮತ್ತು ಒಂದು ಅರ್ಧ ಸ್ಪೂನ್ ಮೆಂತೆ, ಹಸಿಮೆಣಸು, ಸೂಜಿ ಮೆಣಸು ತೊಗೊಂಡಿದ್ದೀನಿ. ಸಾಸಿವೆನ 3 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 4 ಬೆಳ್ಳುಳ್ಳಿನ ಹಾಕಿ ಹಾಗೆ ಡ್ರೈ ಬಿಸ್ಕೋಬೇಕು, ನೀರನ್ನು ಸೇರಿಸ್ಕೋಬಾರ್ದು. ಇವಾಗ 1 ಗಂಟೆ ಬಿಟ್ಟ ನಂತರ ನಾನು ಇವಾಗ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನ ಹಾಗೆ ಬಿಡಬೇಕಾಗತ್ತೆ. 1-2 ದಿನ ಆದಮೇಲೆ ಅದು ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ ತುಂಬ. ಇವಾಗ ಅಷ್ಟೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರಲ್ಲ. 1-2 ದಿನ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಹೀಗೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಅದ್ರ ವಾಟೆನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ, ಅದ್ರ ಅಪ್ಪೆ ಹುಳಿ ಮಾಡುವ ಅಂತ ಹೇಳಿ. ಇವಾಗಂತೂ ಕೇಳಬೇಕಾ, ಫುಲ್ ಮಾವಿನ ಹಣ್ಣಿನ ಸೀಸನ್ನು. ಎಲ್ಲರ ಮನೆಯಲ್ಲೂ ಮಾವಿನ ಹಣ್ಣಂತೂ ಇದ್ದೇ ಇರುತ್ತೆ. ನಾನು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನಮ್ಮ ಮನೇಲಂತೂ ಡೈಲಿ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಸುಮ್ಮನೆ ಡೈಲಿ ಒಂದೇ ಥರ ತಿಂತಾ ಇದ್ದರೆ ಅದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಇವತ್ತು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯುವ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು, ಕುಡಿದಿದ್ದು ಆಯಿತು, ತುಂಬ ಚೆನ್ನಾಗಾಗಿತ್ತು. ಜ್ಯೂಸ್ ಕುಡಿದು ಮುಗಿಸುವಷ್ಟರಲ್ಲಿ ಮಾವಿನಕಾಯಿ ವಾಟೆನೂ ಚೆನ್ನಾಗಿ ಬೆಂದಿತ್ತು. ಅದರ ರಸ ಎಲ್ಲ ತಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ವಾಟೆನೆಲ್ಲ ತಕ್ಕೊಂಡು ಈ ಖಾಲಿ ರಸಕ್ಕೆ 1 ಸ್ಪೂನ್ ಖಾರದ ಪುಡಿ ಮತ್ತು ಬೆಲ್ಲನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಆವಾಗ ಚೆನ್ನಾಗಿರೋ ಹುಳಿ ಖಾರದ ಅಪ್ಪೆ ಹುಳಿ ಕೂಡ ರೆಡಿ ಆಗುತ್ತೆ.
ಇದು ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.